ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ತಿಂಡಿ ಆಯಿತಾ ಎಲ್ಲರದು? ನಮ್ಮದು ತಿಂಡಿ ಆಯಿತು. ನಮ್ಮ ಮನೇಲಿ ಇವತ್ತು ತಿಂಡಿ ಬಂದ್ಬಿಟ್ಟು ಟೊಮೆಟೊ ಪಲಾವ್. ಮತ್ತು ಇನ್ನೇನು ಫ್ರೆಂಡ್ಸ್ ಸಮಾಚಾರ? ಎಲ್ಲರೂ ಮೂವಿ ನೋಡಿದ್ರಾ? ಭೀಮಾ ಮೂವಿ ರಿಲೀಸ್ ಆಗಿದೆ. ಹಳೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಸಲಗ ಮೂವಿಗೆ ಹೋಗ್ತೀನಿ ಅಂತ ಹೇಳಿದೆ. ಸಾರಿ, ಭೀಮಾ ಮೂವಿ ನೋಡ್ತೀನಿ ಅಂತ ಹೇಳಬೇಕಿತ್ತು. ಮಿಸ್ ಆಗಿ ಸಲಗ ಮೂವಿ ನೋಡ್ತೀನಿ ಅಂತ ಹೇಳಿದೆ. ಸಾರಿ, ಕ್ಷಮಿಸ್ಬಿಡಿ. ವಿಡಿಯೋ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಆಗುತ್ತೆ. ಮತ್ತು ಇನ್ನೇನು ಫ್ರೆಂಡ್ಸ್ ಸಮಾಚಾರ? ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದು ಫ್ರೆಂಡ್ಸ್ 7:30 ಶೋಗೆ, ಭೀಮಾ ಮೂವಿಗೆ. ತುಂಬ ಚೆನ್ನಾಗಿತ್ತು. ದುನಿಯಾ ವಿಜಯ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಕಥೆ ಇದೆ. ಯೂತು ನೋಡಬೇಕಾಗಿರುವಂಥ ಸಿನಿಮಾ. ಕಾಲೇಜ್ ಹುಡುಗರು ಎಲ್ಲ ನೋಡಬೇಕಾಗಿರುವಂಥ ಸಿನಿಮಾ. ಮತ್ತು ಇನ್ನೇನು ಫ್ರೆಂಡ್ಸ್ ಸಮಾಚಾರ? ಪಿಕ್ಚರು ನೋಡೋದಷ್ಟೇ ಅಲ್ಲ, ಅದರಿಂದ ತಿಳ್ಕೊಳ್ಳೋದು ತುಂಬ ಇದೆ. ಪಿಕ್ಚರ್ ಆದಮೇಲೆ ಯಾರು ಗಾಂಜಾ ಹೊಡಿತಿದ್ದಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಅವರೆಲ್ಲ ಎಚ್ಚೆತ್ಕೊಂಡು ಬಿಟ್ಬಿಡೋದು ಒಳ್ಳೆಯದು. ಏಕೆಂದರೆ ತುಂಬ ಹಾಳಾಗ್ತಿದೆ. ತಂದೆ ತಾಯಿ ಕಷ್ಟಪಟ್ಟು ಸಾಕಿದ್ದಾರೆ. ಆ ತಂದೆ ತಾಯಿಗೆ ನೋವು ಕೊಡಬೇಡಿ. ಮತ್ತು ಇನ್ನೇನು ಫ್ರೆಂಡ್ಸ್ ಸಮಾಚಾರ? ಏಕೆಂದರೆ ಈಗಿನ ಯೂತ್ಗಳು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಡ್ರಗ್ಸ್ ಅನ್ನೋ ಇದಕ್ಕೆ, ಮತ್ತು ಗಾಂಜಾ ಅನ್ನೋ ಇದಕ್ಕೆ. ಇದೆಲ್ಲ ಬೇಡ ಫ್ರೆಂಡ್ಸ್, ಒಳ್ಳೆಯದಲ್ಲ ಆರೋಗ್ಯಕ್ಕೆ. ನಿಮ್ಮ ತಂದೆ ತಾಯಿಯವರು ತುಂಬ ನೋವು ಪಡ್ತಾರೆ. ಅದರಿಂದ ತುಂಬ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ. ಮತ್ತು ಇನ್ನೇನು ಫ್ರೆಂಡ್ಸ್, ಎಲ್ಲರೂ ಭೀಮಾ ಮೂವಿ ನೋಡಿ ಹೋಗಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕತೆ. ಸಾಂಗಲ್ಲಿ, ಫೈಟಲ್ಲಿ, ಕಾಮಿಡಿಯಲ್ಲಿ ಎಲ್ಲ ಚೆನ್ನಾಗಿದೆ. 2.5 ಗಂಟೆ ಯಾವ ಥರ ಮೂವಿಂಗ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಕಂಟೆಂಟ್ ಇದೆ, ಚೆನ್ನಾಗಿದೆ. ಮತ್ತು ಇನ್ನೇನು ಫ್ರೆಂಡ್ಸ್ ಸಮಾಚಾರ? ಓಕೆ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದರಲ್ಲಂತೂ 2 ಪಾತ್ರ ಮನಸ್ಸಲ್ಲಿ ಉಳಿಯುವಂಥದ್ದು ಯಾವುದು ಅಂದರೆ ಪೊಲೀಸ್ ಪಾತ್ರ ಒಂದು, ಮತ್ತು ವಿಲನ್ ಪಾತ್ರ. ಅವರಿಬ್ರಿಗೂ ಚೆನ್ನಾಗಿ ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವರು ಕ್ಯಾರೆಕ್ಟ್ರು. ಓಕೆ ಫ್ರೆಂಡ್ಸ್, ಬಾಯ್.